ಯಾವ ಜಿಲ್ಲೆಗಳಲ್ಲಿ ನಾವು ಟೂರ್ ಮಾಡಿದ್ವಿ, ನಮ್ಮ ರೈತರುಗಳಿಗೆ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ಕೊಂಡಿದ್ವಿ. ಅವರಿಷ್ಟು ಸಹಕಾರವನ್ನು ಕೊಟ್ಟುಬಿಟ್ಟು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮ ವಕ್ಫ್ ಹೋರಾಟಕ್ಕೆ ಯಶಸ್ಸನ್ನ ತಂದುಕೊಡೋ ರೀತಿಯಲ್ಲಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಕೂಡ. ಬಹಳ ಯಶಸ್ವಿಯಾಗಿ ವಕ್ಫ್ ಬೋರ್ಡ್ನ ವಕ್ಫಿನ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಶ್ರೀಯುತ ಶ್ರೀ ಜಗದಾಂಬಿಕಾ ಪಾಲ್ ಅವರಿಗೆ ಬಹಳ ನಮ್ಮ ಕರ್ನಾಟಕವನ್ನ ಬಹಳ ಪ್ರಶಂಸೆಯಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟರಿ ಅಂಡ್ ಮೈನಾರಿಟೀಸ್ ಮಿನಿಸ್ಟರ್ ಶ್ರೀಯುತ ಕಿರಣ್ ರಿಜಿಜು ಅವರು ನಮ್ಮ ಜೊತೆಗಿದ್ದುಬಿಟ್ಟು ಅವರು ಸುಮಾರಷ್ಟು ಕಾಲ ನಮ್ಮ ಪ್ರಹ್ಲಾದ್ ಜೋಶಿ ಜಿ ಅವರು, ರಾಜನಾಥ್ ಸಿಂಗ್ ಜಿ ಅವರು ಮತ್ತು ನಮ್ಮ ಪಕ್ಷದ ಅನೇಕ ವರಿಷ್ಠರು ಇದ್ರ ಬಗ್ಗೆ ವರಿಷ್ಠರು ಅವರು ಎಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ರು. ಮತ್ತು ಕಮಿಟಿ ಮೆಂಬರ್ಸ್ ನಮಗೆ ತೇಜಸ್ವಿ ಸೂರ್ಯಾರವರು MP ಅವರು ಕೂಡ ನಮಗೆ ಇದರಲ್ಲಿ ಬಹಳಷ್ಟು ಸಹಕಾರವನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ನಿನ್ನೆ ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ತಮ್ಮ ವರದಿಯನ್ನ ಅಂತಿಮಗೊಳಿಸಿಬಿಟ್ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಿಂದ ಮಾನ್ಯ ಕೇಂದ್ರ ಸಚಿವರಿಗೆ, ನಿನ್ನೆ ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ ನಿನ್ನೆ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಓಂ ಬಿರ್ಲಾ ಅವರಿಗೆ, ಓಂ ಬಿರ್ಲಾ ಸ್ಪೀಕರ್ ಅವರಿಗೆ ಪ್ರೆಸೆಂಟೇಷನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಸಂಘಗಳು, ಸಂಘಟನೆ, ನಮ್ಮ ಹಿಂದೂ ಹೋರಾಟ ಸಂಘಗಳು, ಬಜರಂಗ ದಳದವರು, HP-ನವರು ಮತ್ತು ಕರ್ನಾಟಕ ರೈತ ಸಂಘದವರು, ಕನ್ನಡ ಸಂಘದವರು, ಅನೇಕ ಸಂಘಗಳು ನಮಗೆ ಸಹಕಾರ ಕೊಟ್ಟಿವೆ. ಮತ್ತು ಎಲ್ಲಾ ಪಕ್ಷದವರು, ಅನೇಕ ಮುಖಂಡರುಗಳು ಪಕ್ಷಾತೀತವಾಗೂ ಕೂಡ ಬಂದ್ಬಿಟ್ಟು ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಕೂಡ ಇದ್ವು. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ರೆಕಾರ್ಡ್ಸ್ ತಗೊಂಡು ಹೋಗ್ಬಿಟ್ಟು ಜಗದಾಂಬಿಕಾ ಪಾಲ್ ಅವರ ಮುಂದೆ ನಾವು ಇಟ್ಟಂತ ಸಂದರ್ಭದಲ್ಲಿ ಸುಮಾರು ಗಂಟೆಗಳ ಕಾಲ ನಮ್ಮನ್ನ ಪ್ರಶಂಸೆ ಹೇಳಿ, ಮತ್ತು ಕರ್ನಾಟಕ ಇಸ್ ದ ರೋಲ್ ಮಾಡೆಲ್, ವಿ ಆರ್ ಫಾಲೋಯಿಂಗ್ ಯುವರ್ ಮಾಡೆಲ್ ಫಾರ್ ದ ಎಂಟೈರ್ ನೇಷನ್ ಅಂತ ಹೇಳ್ಬಿಟ್ಟು ನಮಗೆ ಪ್ರಶಂಸೆಯನ್ನ ಇಡೀ ತಂಡಕ್ಕೆ ಕೊಟ್ಬಿಟ್ಟು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಮತ್ತು 2-3 ಬಾರಿ ನಮ್ಮನ್ನ ಎಂಟೈರ್ ಪಾರ್ಲಿಮೆಂಟರಿ ಅನ್ನೆಕ್ಸ್ಗೆ ಕಮಿಟಿ ಮುಂದೆ ಕಳಿಸಿ ಸುಮಾರು ಗಂಟೆಗಳ ಕಾಲ ಪ್ರತಾಪ್ ಸಿಂಹ ಅವರು ಮತ್ತು ನಾನು ಮತ್ತು ನಮ್ಮ ಅರವಿಂದ್ ಲಿಂಬಾವಳಿ ಅವರು ಮತ್ತು ಎಲ್ಲಾ ಹಿರಿಯ ಮುಖಂಡರುಗಳು ಹೋಗಿ ನಮ್ಮನ್ನೆಲ್ಲ ಕರೆಸಿ ಕೂರಿಸಿ ಮಾಡಿದ್ರು. ಹಾಗಾಗಿ ಒಂದು ದೊಡ್ಡ ಬದಲಾವಣೆಯನ್ನ, ವಿಶೇಷವಾಗಿ ನಮ್ಮ ಮುಸ್ಲಿಂ ಮೈನಾರಿಟೀಸ್ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಪ್ರಾಪರ್ಟೀಸ್ಗಳೇನಿದಾವೆ, ನಮ್ಮ ಹಕ್ಕೇನಿದೆ, ಅದನ್ನ ಮನ್ನಣೆ ಮಾಡದಂತ ಒಂದು ಕಾನೂನಲ್ಲಿ ಬದಲಾವಣೆಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಆದಷ್ಟು ಬೇಗ ಆ ಬಿಲ್ ಪಾಸ್ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಾಳೆ ಬಜೆಟ್ ಮುಗಿಸಿ ಮಂಡನೆ ಮಾಡ್ತಿದ್ದಂಗೆ ಈ ಬಿಲ್ ಅನ್ನ ತಗೊಂಡು ರಾಷ್ಟ್ರಕ್ಕೆ ಒಳ್ಳೆಯ ಒಂದು ಸಂದೇಶವನ್ನ, ಹೇಗೆ ಆರ್ಟಿಕಲ್ 370ಗೆ ಕೊಟ್ಟಿದ್ರು ಮತ್ತು ರಾಮ ಮಂದಿರ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿದ್ರು, ಅದಕ್ಕಿಂತ ಮುಂಚೆ ಅನೇಕ ಬಿಲ್ಗಳಲ್ಲಿ ಈ ತರ ಬಂದಂತ ಸಂದರ್ಭದಲ್ಲಿ, ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಇದನ್ನ ಮಾಡ್ತಾ ಬಂದಿದೆ. ಹಾಗಾಗಿ ಇಷ್ಟು ವಿಚಾರಗಳನ್ನ ತಮಗೆ ಮೊದಲನೇದಾಗಿ ನಮ್ಮ ಕಡೆಯಿಂದ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಇನ್ನು ಉಳಿದಿರತಕ್ಕಂತ ಕೆಲವು ಮಾಹಿತಿಯನ್ನ ಅರವಿಂದ್ ನಿಂಬಾವಳಿ ಅವರು ಇವತ್ತು ಅಚಾನಕ್ ಆಗಿ ಅವರು ತುರ್ತಾಗಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಸೇರ್ಕೊಳ್ತಕ್ಕಂಥ ಕೆಲಸವನ್ನು ಸದ್ಯದಲ್ಲೇ ಮಾಡಬಹುದು. ಮತ್ತು ಪ್ರತಾಪ್ ಸಿಂಹ ಅವರು ಇವತ್ತು ನಮ್ಮ ಪ್ರಯಾಗ್ರಾಜ್ ಅಲ್ಲಿ ಮಹಾಕುಂಭಾಭಿಷೇಕಕ್ಕೆ ಇದಕ್ಕೆ ಅಲ್ಲಿಗೆ ಇದ್ದಾರೆ. ಹಾಗಾಗಿ ಅವರಿಬ್ರು ತಮ್ಮ ಮೆಸೇಜಸ್ ಕೂಡ ತಮ್ಮ ಮುಖೇನ ಜನತೆಗೂ ಕೊಡ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ನನ್ನ ಕಡೆಯಿಂದ ಮಾಹಿತಿ. ಇನ್ನು ಉಳಿದಿರತಕ್ಕಂಥವ್ರು, ಆಮೇಲೆ ನಮ್ಮ ಜೊಲ್ಲೆಯವರು ಇದ್ದಾರೆ, ಅವರು ಕೂಡ ಇವತ್ತು ಇರ್ಬೇಕಿತ್ತು, ಅವರು ಇಲ್ಲ. ಆಮೇಲೆ ಮಹಾಜನ್, ನಮ್ಮ ಶ್ರೀಮಂತ ಪಾಟೀಲ್ ಅವ್ರು ಇವತ್ತು ಇರ್ಬೇಕು. ಇವತ್ತು ಅವ್ರ ಬರ್ತ್ಡೇ ಇತ್ತು, ನಿನ್ನೆ ಮೊನ್ನೆಲ್ಲ ಇಲ್ಲೇ ಇದ್ವಿ, ಜೊತೆಗಿದ್ದಾರೆ. ಅನೇಕ ಮುಖಂಡರುಗಳು ಇದನ್ನ ತಮಗೆ ವಕ್ಫ್ ವಿಚಾರವಾಗಿ ನಮ್ಗೆಲ್ಲರಿಗೂ ಕೂಡ ನಮ್ಮ ತಂಡಕ್ಕೆ ರಾಜ್ಯ ಮಟ್ಟದಿಂದನೂ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತು ರಮೇಶ್ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ನಿಂತಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು.
ಇನ್ನು ಉಳಿದಿರ್ತಕ್ಕಂಥ ರಾಜಕೀಯ ವಿಚಾರವನ್ನ ಶ್ರೀಯುತ ಯತ್ನಾಳ್ ಜಿ ಅವರು